1805ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದಸರಾವನ್ನು ಪ್ರಾರಂಭ ಮಾಡಿದರು. ರಾಜರಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ದಳವಾಯಿಗಳು, ಹೈದರಾಲಿ, ಟಿಪ್ಪು ಇವರು ದಸರಾವನ್ನು ಮಾಡ್ತಾ ಬಂದಿರತಕ್ಕಂಥ ಪರಂಪರೆ. ಟಿಪ್ಪು ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪ ಕಾಣಿಕೆಯ ಗೌರವವನ್ನು, ಧನವನ್ನು ಒಪ್ಪಿಸಿ ಬರ್ತಾ ಇರತಕ್ಕಂಥದ್ದು ಪ್ರತೀತಿ. ಬಂಧುಗಳೇ, ಇಂಥ ಚಾರಿತ್ರಿಕವಾಗಿರ್ತಕ್ಕ ಹಿನ್ನೆಲೆಯಲ್ಲಿ 1927ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಸರಾ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಂದಿನ ದಿವಾನರಾಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನ ಮತೀಯವಾದಿಗಳು ಅದನ್ನು ಪ್ರತಿಭಟಿಸ್ತಾರೆ. ನಾಲ್ವಡಿಯವರು ಅದನ್ನು ಲೆಕ್ಕಿಸದೇ ತಮ್ಮ ಒಂದು ಮೆರವಣಿಗೆಯನ್ನು ಮುಂದುವರಿಸ್ತಾರೆ. 1928ರಲ್ಲಿ ಬೆಂಗಳೂರಿನಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಿರ್ಜಾ ಇಸ್ಮಾಯಿಲ್ ಕರ್ಕೊಂಡು ಹೋಗ್ತಾರಂತೆ ಮಾಡುವಾಗ ಪ್ರಯತ್ನ ಮಾಡಿದಾಗ ಎದೆಗುಂದದೇ ಅವರನ್ನು ತಮ್ಮ ಅಂಬಾರಿಯಲ್ಲೇ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗೋದ್ರ ಜೊತೆಗೆ ಧಾರ್ಮಿಕ ಸಹಿಷ್ಣುತೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೆರೆದಿದ್ದಾರೆ. ಕಮ್ಯುನಲ್ ಹಾರ್ಮನಿ ಆ್ಯಂಡ್ ಟಾಲರೆನ್ಸ್ ಅಂದಿನ ಸಂದರ್ಭದಲ್ಲಿ ದಸರಾ ಸೆಲೆಬ್ರೇಷನ್ ಈಸ್ ಎ ಸಿಂಬಲ್ ಆಫ್ ಕಮ್ಯುನಲ್ ಹಾರ್ಮನಿ. ಇಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥ ದಸರಾ ಜಾತಿಯನ್ನು, ಧರ್ಮವನ್ನು, ರಾಜಕೀಯವನ್ನು, ನಡವಳಿಕೆಯನ್ನು ಮೀರಿ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಬಹುತ್ವವನ್ನು, ಜನಜೀವನವನ್ನು, ನಮ್ಮ ಸಾಂಸ್ಕೃತಿಕ ಜೀವನವನ್ನು ಆಚರಿಸುವಂಥ ಒಂದು ಶ್ರೇಷ್ಠ ನಾಡ ಹಬ್ಬ. ಅದಕ್ಕೆ ಪಾಶ್ಚಿಮಾತ್ಯ ದೇಶದ ಪತ್ರಿಕೆಗಳು ದಿ ಗಾರ್ಡಿಯನ್, BBC, ಟ್ರಾವೆಲ್, ನ್ಯಾಷನಲ್ ಜಿಯಾಗ್ರಫಿಯವರು ದಸರಾ ಉತ್ಸವವನ್ನು ಕುರಿತು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಏನು ಅಂದರೆ, ದಿ ಗಾರ್ಡಿಯನ್ ಇವರೆಲ್ಲ ಹೇಳಿರತಕ್ಕಂಥದ್ದು, ಇಂಡಿಯಾ ಈಸ್ ಅ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಆ್ಯಂಡ್ ಲೆಗಸಿ. ದಸರಾ ಉತ್ಸವವನ್ನು ಕುರಿತು ಅಂತಾರಾಷ್ಟ್ರೀಯ ಖ್ಯಾತಿಯ ಮಾಧ್ಯಮಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇಂಡಿಯಾಸ್ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಆ್ಯಂಡ್ ಲೆಗಸಿ ಮತ್ತು ಎ ಲಿವಿಂಗ್ ಹೆರಿಟೇಜ್ ಆಫ್ ಕರ್ನಾಟಕಸ್ ಕಲ್ಚರಲ್ ಪ್ರೈಡ್. ಎ ಲಿವಿಂಗ್ ಹೆರಿಟೇಜ್ ಆಫ್ ಕರ್ನಾಟಕಸ್ ಕಲ್ಚರಲ್ ಪ್ರೈಡ್, ಜೀವಂತವಾಗಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಮೈಸೂರು ದಸರಾ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವ್ಯಾಖ್ಯಾನ ಮಾಡಿದ್ದಾವೆ. ಬಂಧುಗಳೇ, ನಮ್ಮ ರೂಪ ಅವರು ನಮಗೆಲ್ಲ ಪ್ರಿಯಾಂಬಲ್ನ ಹೇಳ್ಕೊಟ್ರು. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಲಿ ತೀರ್ಮಾನ ಮಾಡಿ ನಾವು ಎಲ್ಲೇ ದಾರಿ ತಪ್ಪೋಗ್ತಾ ಇದ್ದೇವೆ, ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಿದ್ದೇವೆ, ನಮ್ಮ ತಪ್ಪುಗಳಿಂದಲೇ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಯುವಜನರಿಗೆ ಕಡ್ಡಾಯವಾಗಿ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ನ ಓದಬೇಕು ಅಂತ ಹೇಳಿ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ, ಸರ್ಕಾರಿ ಸಭಾ ಸಮಾರಂಭಗಳಲ್ಲಿ, ವಿಧಾನಸಭೆ, ವಿಧಾನ ಪರಿಷತ್ಗಳಲ್ಲಿ ಓದಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜಾಗೃತಿಯನ್ನು ಮೂಡಿಸಿದ ಮೇಲೆ ದೇಶಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ನೀವೆಲ್ಲ ಕೇಳಿರ್ಬೋದು, ಸುಪ್ರೀಂ ಕೋರ್ಟ್ ಹೇಳಿದ್ರು, ಹೋಗ್ರಿ ಪ್ರಿಯಾಂಬಲ್ ಓದ್ರಿ ಅಂತ ಹೇಳಿದ್ರು. ಪ್ರಿಯಾಂಬಲ್ ಓದಿ ಅಂತ ಹೇಳಿದ್ರು. ಪ್ರಿಯಾಂಬಲ್ ಏನಿದೆ? ದಿ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಪೀಪಲ್, ದಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸನ್ಸ್ ಅಂಡ್ ದಿ ಗವರ್ಮೆಂಟ್, ಅದು ತುಂಬಿದೆ. ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ.
ಸಂವಿಧಾನದ ಆಶ್ರಯದ ಕೆಳಗೆ ನಾವೆಲ್ಲರೂ ಬದುಕಬೇಕು. ನೋಬಡಿ ಈಸ್ ಎಬೋವ್ ದಿ ಕಾನ್ಸ್ಟಿಟ್ಯೂಷನ್. ಯಾರೋ ಸಂವಿಧಾನಕ್ಕಿಂತ ಮೇಲಲ್ಲ, ಸಂವಿಧಾನದ ಕೆಳಗಡೆ ನಮ್ಮ ಜೀವನವನ್ನು ಸದೃಢವಾಗಿ ನಿರೂಪಿಸಲಾಗಿದೆ. ಆ ಕಾರಣಕ್ಕೆ ಇವತ್ತು ಭಾರತ ದೇಶ ಒಂದಾಗಿದೆ. ನಮ್ಮ ದಸರಾವನ್ನು ಉದ್ಘಾಟನೆ ಮಾಡಿದಂಥ ಮಹಿಳೆ ಬಾನು ಮುಸ್ತಾಕ್ರವರು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಮುಖ ವರದಿಗಾರರಾಗಿದ್ದರು. ನಾನು ಅವಾಗ 85 ಫಸ್ಟ್ MLA ಆಗಿದ್ದೆ. ಪ್ರಮುಖ ವರದಿಗಾರರಾಗಿದ್ದರು. ಹಕ್ಕುಗಳ ಹೋರಾಟಗಾರ್ತಿ, ಅಡ್ವೊಕೇಟ್. ಹಾಸನದಿಂದ ಶಿವಮೊಗ್ಗಕ್ಕೆ ಶಾಲೆಗೆ ಹೋದಾಗ 6 ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳಲ್ಲೇ ಕನ್ನಡ ಕಲಿತುಬಿಟ್ರು ಅವರು. ಕೆಲವೇ ತಿಂಗಳಲ್ಲಿ ಅವರು ಧರ್ಮವನ್ನು ಮೀರಿದಂಥ ನಡವಳಿಕೆ ಅವರು. ಹಕ್ಕುಗಳ ಹೋರಾಟಗಾರ್ತಿ ಅಂದಮೇಲೆ ಅವರು ಮಾನವತಾವಾದಿಯ ಒಂದು ಪ್ರತಿಪಾದಕಿ.